ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈಗ ಒಂದು 3-4 ವರ್ಷ ಮುಂಚೆ ಸೆಲ್ಮೇಟ್ ಅಂತ ಒಂದು ಬ್ರ್ಯಾಂಡ್ ಇಂದು ಪವರ್ ಬ್ಯಾಂಕ್ ಅನ್ನ ತಗೋತೀವಿ. 80,000 mAh ಕೆಪಾಸಿಟಿಯ ಪವರ್ ಬ್ಯಾಂಕು. ಈ ಪವರ್ ಬ್ಯಾಂಕ್ಗೆ ಸುಮಾರು 3,600 ರೂಪಾಯಿಯನ್ನ ಆ ಟೈಮಲ್ಲಿ ಕೊಟ್ಟಿದ್ವು. ಬಿಲ್ಡ್ ಕ್ವಾಲಿಟಿ ಕೆಟ್ಟದಾಗಿದೆ ಬಿಟ್ರೆ ಈಗಲೂ ಸಹ ಕೆಲಸವನ್ನ ಮಾಡ್ತಾ ಇದೆ. ತುಂಬಾ ಸ್ಲೋ ಚಾರ್ಜ್ ಆಯ್ತಾ, ಬರೀ 12 ವ್ಯಾಟಲ್ಲಿ ಫೋನ್ಗಳನ್ನು ಅಥವಾ ಅಕ್ಸೆಸರೀಸನ್ನು ಚಾರ್ಜ್ ಮಾಡುತ್ತೆ. ನಾವೀಗಲೂ ಸಹ ಈ ಪವರ್ ಬ್ಯಾಂಕನ್ನು ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಫಾಸ್ಟ್ ಚಾರ್ಜರ್ ಅವಶ್ಯಕತೆ ಇರಲಿಲ್ಲ, ಸೊ ನಮ್ಮ ಪರ್ಪಸ್ಸನ್ನು ಇದು ಸರ್ವ್ ಮಾಡ್ತಾ ಇದೆ. ಸೊ ಇನ್ನೂ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ, ಈಗಲೂ ಸಹ ಒಂದು ಲೆವೆಲಿಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತಾ ಆಯ್ತಾ. ಸೊ ನಾನೀಗ ಈ ಸೆಲ್ಮೇಟ್ ಅವ್ರದ್ದೇ ಇನ್ನೂ 2 ಹೊಸ ಪವರ್ ಬ್ಯಾಂಕ್ಗಳನ್ನು ತರಿಸಿದ್ದೀನಿ. ನನಗೆ ಪ್ರೈಸ್ ನೋಡಿ ಹೆವಿ ಶಾಕ್ ಆಯಿತು. ನಾನೇನಾದರೂ ರೆಪ್ಯೂಟೆಡ್ ಬ್ರ್ಯಾಂಡಿಂದ ಪವರ್ ಬ್ಯಾಂಕನ್ನು ತೊಗೊಂಡಿದ್ರೆ ಇಷ್ಟು ಕಡಿಮೆಗೆ 100% ಸಿಗ್ತಾ ಇರಲಿಲ್ಲ. ಒಂದು ಸೆಲ್ಮೇಟ್ ಅವ್ರದ್ದೇ 50,000 mAh ಕೆಪಾಸಿಟಿಯ ಪವರ್ ಬ್ಯಾಂಕು, ಕ್ವಿಕ್ ಚಾರ್ಜ್ 3.0 ಏನೋ ಇದೆಯಂತೆ. 23 ವ್ಯಾಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪವರ್ ಬ್ಯಾಂಕು ಚಾರ್ಜ್ ಮಾಡುತ್ತೆ. ಇನ್ನೊಂದು ಇದು ಕೂಡ 23 ವ್ಯಾಟಲ್ಲೇ ಚಾರ್ಜ್ ಮಾಡುತ್ತೆ ಸೆಲ್ಮೇಟ್ ಅವ್ರದ್ದು. ಇದು 60,000 mAh ಕೆಪಾಸಿಟಿ ಪವರ್ ಬ್ಯಾಂಕು. ಸೊ ಇದರ ಬೆಲೆ ಬಂದ್ಬಿಟ್ಟು 2,500. ಬರೀ 2,500. ನಾನೇನಾದರೂ ರೆಪ್ಯೂಟೆಡ್ ಬ್ರ್ಯಾಂಡಲ್ಲಿ 20,000 mAh ಕೆಪಾಸಿಟಿ ಪವರ್ ಬ್ಯಾಂಕ್ ತಗೋತೀನಿ ಅಂದರೆ ಮಿನಿಮಮ್ 1,500 ಆಗುತ್ತೆ, ಬರೀ 20,000ಕ್ಕೇ. ಅನ್ಬಿಲಿಯಬಲ್ ಆಯಿತಾ. ಇನ್ನು ಇದಕ್ಕೆ ನಾನು ಕೊಟ್ಟಿದ್ದು 2,800 ರೂಪಾಯಿ. ಇದು ಕೆಪಾಸಿಟಿ ಕಡಿಮೆ ಇದ್ರೂ ಲುಕ್ಕು ಬಿಲ್ಡ್ ಎಲ್ಲ ಡಿಫ್ರೆಂಟ್ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ಬೆಲೆ ಜಾಸ್ತಿ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ಡೈರೆಕ್ಟಾಗಿ ನಮಗೆ ಈ ಪವರ್ ಬ್ಯಾಂಕ್ ನೋಡೋಕ್ಕೆ ಸಿಗ್ತಾ ಇದೆ. ಇದರ ಕ್ವಾಲಿಟಿ ಅಂತೂ ಸೇಮ್ ಪ್ರೀವಿಯಸ್ಲಿ ಏನಿತ್ತು ಅದೇ ಥರ ಕಿತ್ತೋಗಿರೋ ಕ್ವಾಲಿಟಿ. ನನಗೇನು ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಫುಲ್ ಲೋಕಲ್ ಅನಿಸುತ್ತೆ ಆಯಿತಾ. ಒಟ್ಟಿನಲ್ಲಿ 60,000 mAh ಕೆಪಾಸಿಟಿಗೆ ಒಂದು ಲೆವೆಲಿಗೆ ಕಾಂಪ್ಯಾಕ್ಟ್ ಆಗಿ ಇದೆ ಅಂತ ಅನ್ನಿಸ್ತು ಆಯಿತಾ. ಸೊ ಫ್ರಂಟಲ್ಲಿ ನಮಗೆ ಒಂದು ಸಣ್ಣ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಅಷ್ಟೊಂದು ಬ್ರೈಟ್ ಆಗಿಲ್ಲ. ಮೇಲ್ಗಡೆ ನಮಗೆ ಕೆಲವೊಂದು ಪೋರ್ಟ್ಗಳಿದೆ. 2 USB ಟೈಪ್ ಎ ಔಟ್ ಪೋರ್ಟು, ಲೈಟ್ನಿಂಗ್ ಪೋರ್ಟ್ ಇದೆ. ಯಾರಿಗೂ ಲೈಟ್ನಿಂಗ್ ಕೇಬಲ್ನ ಇತ್ತೀಚೆಗೆ ಯೂಸ್ ಮಾಡ್ತಿರೋದು ಹಳೆ ಐಫೋನ್ಗಳಲ್ಲಿರುತ್ತೆ. ಇತ್ತೀಚೆಗೆ ಐಫೋನಲ್ಲೂ ಕೂಡ USB ಟೈಪ್ ಸಿ ಬಂದಿದೆ. ಮತ್ತೊಂದು ಟೈಪ್ ಸಿ ಪೋರ್ಟ್ ಇದೆ. ಈ ಟೈಪ್ ಸಿಯಿಂದ ಚಾರ್ಜ್ ಮಾಡ್ಬೋದಾ ಏನಂತ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಮತ್ತು ಇದರಲ್ಲಿ ಆಲ್ರೆಡಿ ಅಟ್ಯಾಚ್ ಆಗಿರುವಂಥ 2 ಕೇಬಲ್ಗಳಿದಾವೆ ಆಯಿತಾ. ಸೊ ಇದೊಂದು ತುಂಬ ಯೂಸ್ ಆಗುವಂಥದ್ದು. ಸೊ ಒಂದು ಟೈಪ್ ಸಿ ಇದೆ, ಇನ್ನೊಂದು ಲೈಟ್ನಿಂಗ್ ಇದೆ. ನಂಗೆ ಗೊತ್ತಿಲ್ಲ ಇದಕ್ಕೆ ಎಷ್ಟು ವಾರಂಟಿ, ಮೋಸ್ಟ್ಲಿ 1 ವರ್ಷ ಇರುತ್ತೆ. ಇಂಡಿಯನ್ ಬ್ರ್ಯಾಂಡೇ ಸೆಲ್ಮೇಟು, ಅದು ಯಾವ ಥರ ಕ್ಲೈಮ್ ಮಾಡೋದು ದೇವ್ರಿಗೆ ಗೊತ್ತು. ಸೊ ಇದರಲ್ಲಿ ನಮಗೆ ಸೇಮ್ ಟಾರ್ಚ್ ಕೂಡ ಇದೆ. ಮತ್ತು ಇಟ್ಕೊಳ್ಳೋಕ್ಕೆ ಒಂದು ನೋಡ್ತಾ ಇದ್ದೀರಾ ಲೆದರಿ ಫಿನಿಷನ್ನು ಹೊಂದಿರುವಂಥ ಒಂದು ಹೋಲ್ಡರ್, ಏನಂತಾರೆ ಇದಕ್ಕೆ, ಹ್ಯಾಂಗರ ಒಟ್ಟು ಏನೋ ಒಂದು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಸ್ಪೆಸಿಫಿಕೇಷನ್ ನೋಡೋದಕ್ಕೆ ಹೋದರೆ ಸೊ ಮ್ಯಾಕ್ಸಿಮಮ್ ಔಟ್ಪುಟ್ಟು ಇದ್ರದ್ದು 23 ವ್ಯಾಟು. ಇದನ್ನು ನಾವು ಎಷ್ಟಲ್ಲಿ ಚಾರ್ಜ್ ಮಾಡ್ಬೋದು ಅಂತ ಕೇಳಿದ್ರೆ ಸೊ 18 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ ಅಷ್ಟೇ. ಇದು ನಂಗೆ ಅನ್ನಿಸ್ತಂಗೆ 18. ಲೈಟ್ನಿಂಗ್ 20 ವ್ಯಾಟಲ್ಲಿ ಚಾರ್ಜ್ ಆಗುತ್ತಪ್ಪ. ಟೈಪ್ ಸಿ ಎಷ್ಟು 18 ವ್ಯಾಟ್ ಅಷ್ಟೇ. 18 ವ್ಯಾಟ್ ಮೇಲೆ ಇದನ್ನು ಫಾಸ್ಟಾಗಿ ಚಾರ್ಜ್ ಮಾಡೋದಕ್ಕಾಗಲ್ಲ, ತುಂಬ ಸ್ಲೋ ಆಗಿ ಇದು ಚಾರ್ಜ್ ಆಗುತ್ತೆ. ಬಟ್ ಇದರಿಂದ ಬೇರೆ ಫೋನ್ಗಳು 23 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಸೊ ನಾವೇನು ಮಾಡೋಣ ಅಂತ ಅಂದರೆ ಈಗ ಮಲ್ಟಿಪಲ್ ಚಾರ್ಜರ್ನ ಕನೆಕ್ಟ್ ಮಾಡೋಣ, ಎಲ್ಲದನ್ನು ಒಟ್ಟಿಗೆ ಚಾರ್ಜ್ ಮಾಡುತ್ತೆ ಏನಂತ ಗೊತ್ತಾಗುತ್ತಲ್ಲ. ಲಿಟ್ರಲಿ 4ಕ್ಕೆ 4 ಫೋನ್ಗಳು ಸಹ ಚಾರ್ಜ್ ಆಗ್ತದೆ. ಒಟ್ಟಿನಲ್ಲಿ ಸ್ಲೋ ಆಗಿ ಚಾರ್ಜ್ ಆಗುತ್ತೆ, ಬಟ್ ಸ್ಟಿಲ್ ಕೆಲಸವನ್ನು ಮಾಡ್ತಾ ಇದೆ. ನಂಗನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ 2,500 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ತೊಗೊಂಡಿದ್ದ ರೀಸನ್ ಒಂದೇ, ಸುಮಾರು ಒಂದು 3 ವರ್ಷದಿಂದ 3-3.5 ವರ್ಷದಿಂದ ಇದನ್ನು ನಾವು ಯೂಸ್ ಮಾಡ್ತಿರೋದ್ರಿಂದ ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಪ್ರೈಸ್ ಕೂಡ ಹೆವಿ ಕಡಿಮೆ ಇದೆ ಆಯಿತಾ. ಸೊ ಅದರಿಂದ ನಾನಿದನ್ನು ತರಿಸ್ದೆ. ಇದನ್ನು ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀನಿ, ನೀವು ಬೇಕು ಅನ್ನೋರು ಯೋಚನೆ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಹೇಳೋಕ್ಕಾಗಲ್ಲ, ಕೆಲವೊಂದು ಟೈಮು ಈ ಥರ ಬ್ರ್ಯಾಂಡ್ಗಳೆಲ್ಲ ಇಂಪೋರ್ಟೆಡ್ ಬ್ರ್ಯಾಂಡ್ಗಳು, ಇಲ್ಲ ನಮ್ಮ ದೇಶದಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋಲ್ಲ, ಅಥವಾ ಸ್ಪೇರ್ ತರಿಸ್ಬಿಟ್ಟು ಇಲ್ಲಿ ಅಸೆಂಬ್ಲಿ ಮಾಡಿರ್ತಾರೆ ಅಷ್ಟೇ ಆಯಿತಾ. ಸೊ ನೋಡ್ಕೊಂಡು ಯೋಚನೆ ಮಾಡಿ ಪರ್ಚೇಸ್ ಮಾಡಿ. ಹೇಳೋಕ್ಕಾಗಲ್ಲ, ಬಂದರೆ ಒಂದು 4-5 ವರ್ಷವೂ ಬರ್ಬೋದು, ಹೋದರೆ 1 ವರ್ಷಕ್ಕೂ ಹೋಗ್ಬೋದು, ಅಥವಾ ನಾಳೆ ಹೋದ್ರೂ ಹೋಗ್ಬೋದು. ಹೆಂಗೆ ಹೇಳ್ತೀರಾ? ಸೊ ಮುಂದಿನ ಪ್ರಾಡಕ್ಟಿಗೆ ಹೋಗೋಣ. ಸೊ ಇದು ನೋಡೋಕೆ ತುಂಬ ಡಿಫ್ರೆಂಟ್ ಆಗಿದೆ. ಈ ಕವರ್ ಮೇಲೆ ಅವ್ರು ಫೋಟೋ ಹಾಕಿದಾರಲ್ಲ, ಇದು 50,000 mAh ಕೆಪಾಸಿಟಿಯ ಪವರ್ ಬ್ಯಾಂಕ್ ನೋಡ್ತಾ ಇದ್ರೆ 50,000 ಅಂತ ಬರೆದಿದೆ. ಇದೊಂದು ರೀತಿ ನೋಡೋದಕ್ಕೆ ಶಿಪ್ಪಲ್ಲಿ ಕಂಟೈನರ್ ಇರುತ್ತೆ ಗೊತ್ತಾ, ಸೇಮ್ ಅದೇ ರೀತಿ ಡಿಸೈನಲ್ಲಿ ಮಾಡಿದ್ದಾರೆ. ನನಗಿದ್ರ ಡಿಸೈನ್ ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಇದರಲ್ಲಿ ಡಿಸ್ಪ್ಲೇ ಕೂಡ ಸ್ವಲ್ಪ ದೊಡ್ಡದಾಗಿದೆ ಅಂತ ಕಾಣ್ತಾ ಇದೆ ಆಯಿತಾ. ಸೊ ಮತ್ತು ನಿಮಗೆ ಈ ಡಿಸ್ಪ್ಲೇನಲ್ಲಿ ಎಷ್ಟು ವ್ಯಾಟಲ್ಲಿ ಇದು ಚಾರ್ಜ್ ಆಗ್ತಾ ಇದೆ, ಔಟ್ಪುಟ್ಟನ್ನು ಕೂಡ ತೋರಿಸುತ್ತೆ. ಹೆವಿ ಯುನೀಕ್ ಫೀಚರು. ಅದಕ್ಕೂ ಇದಕ್ಕೂ ಭೂಮಿ ಆಕಾಶದ ಡಿಫ್ರೆನ್ಸ್ ಇದೆ ಆಯಿತಾ. ನಮಗೆ ಇದರಲ್ಲಿ ಟೋಟಲ್ಲು ನೋಡಿ 4 USB
ಟೈಪ್ ಎ ಔಟ್ ಪೋರ್ಟ್ ಇದೆ ಮತ್ತು ಒಂದು USB Type-C ಇದೆ. ಮೈಕ್ರೋ USB ಕೊಟ್ಟವ್ರೆ ಮತ್ತು ಲೈಟ್ನಿಂಗ್ ಪೋರ್ಟನ್ನು ಸಹ ಕೊಟ್ಟಿದ್ದಾರೆ. ಮೈಕ್ರೋ ಕೊಡೋ ಅವಶ್ಯಕತೆ ಇರಲಿಲ್ಲ, ಮೋಸ್ಟ್ಲಿ ಇದನ್ನು ಚಾರ್ಜ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಆಯಿತಾ. ಸೊ ಇದ್ರದ್ದು ಔಟ್ಪುಟ್ ಮ್ಯಾಕ್ಸಿಮಮ್ 23 ವ್ಯಾಟ್, ಸೂಪರ್. ಮತ್ತು ಇನ್ಪುಟ್ ಅಂದರೆ ಈ ಒಂದು ಪವರ್ ಬ್ಯಾಂಕನ್ನು ನಾವು ಎಷ್ಟರಲ್ಲಿ ಚಾರ್ಜ್ ಮಾಡ್ಬೋದು ಅಂದರೆ ಸೇಮ್ 18 ವ್ಯಾಟಲ್ಲಿ Type-C ನಾವು ಚಾರ್ಜ್ ಮಾಡ್ಬೋದು. ಅಂದರೆ ತುಂಬ ಟೈಮ್ ತೊಗೊಳುತ್ತೆ. 18 ವ್ಯಾಟಲ್ಲಿ ನೀವು ಇದನ್ನು ಚಾರ್ಜ್ ಮಾಡ್ತೀರಾ ಅಂದರೆ ಮೋಸ್ಟ್ಲಿ ಒಂದು 5-6 ಗಂಟೆನ ಚಾರ್ಜ್ ಮಾಡಬೇಕಾಗತ್ತಾ ಅಂತ ನಂಗೆ ಅನ್ನಿಸ್ತಂಗೆ. ಸೊ ಬನ್ನಿ ಟ್ರೈ ಮಾಡೋಣ. ಇದನ್ನು ಕೂಡ ಕನೆಕ್ಟ್ ಮಾಡಿ. ನನಗೆ ಇದ್ರ ಲುಕ್ ಸಖತ್ ಇಂಪ್ರೆಸ್ ಮಾಡ್ತು. ಟೋಟಲ್ 4 ಫೋನ್ಗಳು ಇದು ಮಾಡಿದ್ದೀವಿ. ಎಲ್ಲದು ಕೂಡ ಚಾರ್ಜ್ ಆಗ್ತಾಯಿದೆ, ಒಳ್ಳೆಯದು. ಸೊ ಇನ್ನೊಂದು ಏನು ಮಾಡೋಣ, ಈ ಪವರ್ ಬ್ಯಾಂಕನ್ನೇ ಚಾರ್ಜ್ ಹಾಕೋಣ ಇನ್ನೊಂದರಲ್ಲಿ, ಏನಂತೀರಾ? ಈ ಡಿಸ್ಪ್ಲೇ ಅಂತೂ ಫಸ್ಟ್ ಒಂದು ಕಾಣೋದಿಲ್ಲ. ಚಾರ್ಜ್ ಆಗ್ತಾಯಿದೆ ಪವರ್ ಬ್ಯಾಂಕು. ಲಿಟ್ರಲಿ 5 ಡಿವೈಸ್ಗಳನ್ನು ಒಟ್ಟಿಗೆ ಚಾರ್ಜ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕೂಡ ಕೆಲಸವನ್ನು ಮಾಡ್ತಾಯಿದೆ. ಈವನ್ ಪವರ್ ಬ್ಯಾಂಕು ಕೂಡ ಚಾರ್ಜ್ ಆಗ್ತಾಯಿದೆ. 23 ವ್ಯಾಟ್ ಅಂತ ನಾಮಕವಸ್ತು ಹಾಕಿದ್ದಾರೆ, ಬಟ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ 23 ವ್ಯಾಟಲ್ಲಿ ಆ್ಯಕ್ಚುಲಿ ಆಗ್ತಿಲ್ಲ, ಇವ್ರ ಡಿಸ್ಪ್ಲೇ ಪ್ರಕಾರನೇ. ಸೊ 18 ವ್ಯಾಟು ಮ್ಯಾಕ್ಸಿಮಮ್, ಒಂದು 18 ವ್ಯಾಟಲ್ಲಿ ಚಾರ್ಜ್ ಆಗ್ತಾಯಿದೆ ಅಷ್ಟೇ. ನೋಡ್ರಪ್ಪ, ಒಟ್ಟಿಗೆ ಪ್ರೈಸ್ ಕಡಿಮೆ ಇದೆ, ನಿಮಗೆ ಫಾಸ್ಟ್ ಚಾರ್ಜರ್ ಅವಶ್ಯಕತೆ ಇಲ್ಲ ಅಂದರೆ ಫಾಸ್ಟ್ ಚಾರ್ಜರ್ ಬೇಕಾಗಿಲ್ಲ, ಸ್ಲೋಗಾದರೂ ಪರವಾಗಿಲ್ಲ. ನಮ್ಮದು ಅಷ್ಟೇ, ಯೂಶ್ವಲಿ ನಾವು ಈ ಮೇಲ್ಗಡೆ ಮೈಕು ಲೈಟ್ಸ್ ಎಲ್ಲ ಇದೆ, ಅದಕ್ಕೆಲ್ಲ ತುಂಬ ಫಾಸ್ಟ್ ಚಾರ್ಜರ್ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾವು ಸ್ಲೋ ಆದರೂ ಪರವಾಗಿಲ್ಲ ಅಂತ ತೊಗೋತೀವಿ. ನಿಮ್ಮ ಪರ್ಪಸ್ಸಿಗೆ ಸರ್ವ್ ಮಾಡ್ತಾ ಇದೆ ಅಂದರೆ ನಂಗೆ ಅನ್ನಿಸ್ತಂಗೆ ಪ್ರೈಸ್ ಓಕೆ ಇದೆ, ಬಟ್ ನೋಡಿ ರಿಸ್ಕಿ ಇದ್ದೇ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಅಂದರೆ ರೆಪ್ಯೂಟೆಡ್ ಬ್ರ್ಯಾಂಡ್ ಅಲ್ಲದ ಕಾರಣ, ಇವೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ರಿಸ್ಕ್ ಅನ್ನೋದು ತಲ್ಲಿಡ್ಕೊಂಡೆ ಪರ್ಚೇಸ್ ಮಾಡೋರು ಮಾಡ್ಬೋದು. ಎರಡನ್ನೂ ಕೂಡ ನಾನು ನಿಮಗೆ ಪ್ರಾಡಕ್ಟಾಗಿ ಮಾಡ್ತೀನಿ. ಸೊ ನನಗೇನೋ ಒಟ್ಟಿನಲ್ಲಿ ಇಂಪ್ರೆಸ್ ಮಾಡ್ತಪ್ಪ ಪ್ರೈಸು ಮತ್ತು ನಮಗೇನಿದ್ರಿಂದ ವ್ಯಾಲ್ಯೂ ಔಟ್ಪುಟ್ ನಮಗೆ ಸಿಗ್ತಾ ಇದೆ, ವ್ಯಾಲ್ಯೂ ಏನು ಸಿಗ್ತಾ ಇದೆ ನಾವು ಕೊಡೋ ಪ್ರೈಸಿಗೆ, ಅದು ನನಗೆ ಇಂಪ್ರೆಸ್ ಮಾಡ್ತು. ಸೊ ಎಷ್ಟು ಈ 2 ಪವರ್ ಬ್ಯಾಂಕ್ಗಳ ಬಗ್ಗೆ. ಸೊ ವ್ಯಾಲ್ಯೂ ಫಾರ್ ಮನಿ ಅನಿಸುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.